ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಇರುವೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಇರುವೆಗಳು ಎಷ್ಟು ವರ್ಷ ಬದುಕುತ್ತವೆ ಹಾಗೂ ಯಾವ ದೇಶದಲ್ಲಿ ಇರುವೆಗಳ ಸಂಖ್ಯೆ ಜಾಸ್ತಿ ಹಾಗೂ ಇರುವೆಗಳಲ್ಲಿ ಎಷ್ಟು ಜಾತಿಗಳಿವೆ ಎಂದು ತಿಳಿಯೋಣ ಬನ್ನಿ. ಎಲ್ಲರ ಮನೆಗಳಲ್ಲಿ ಇರುವೆಗಳು ಕಂಡುಬರುತ್ತವೆ. ಇರುವೆಗಳು ಇಲ್ಲದೇ ಇರೋ ಜಾಗನೇ ಇಲ್ಲ ಅಲ್ವಾ? ಅದರಲ್ಲೂ ಅಡುಗೆ ಮನೆಗಳಲ್ಲಿ ತಪ್ಪಿದ್ದಲ್ಲ. ಸಕ್ಕರೆ ಅಥವಾ ಬೆಲ್ಲದ ಡಬ್ಬಿಗಳಲ್ಲಿ ಇವುಗಳ ಗುಂಪು ಸಾಲು ಕಟ್ಟಿರುತ್ತವೆ. ಈ ಸಣ್ಣ ಗಾತ್ರದ ಇರುವೆಗಳು ಎಷ್ಟು ವರ್ಷ ಬದುಕಬಲ್ಲವು ಅಂತ ನಿಮಗೆ ಯಾವಾಗಲಾದರೂ ಪ್ರಶ್ನೆ ಮೂಡಿರಬಹುದು. ಬನ್ನಿ ಇಂದು ಈ ಪ್ರಶ್ನೆಗೆ ಉತ್ತರ ತಿಳಿಯೋಣ. ನಿಮಗೆ ಗೊತ್ತಾ, ಇರುವೆಗಳಲ್ಲಿ 12,000 ಜಾತಿಯ ಇರುವೆಗಳಿದೆಯಂತೆ. ಅಬ್ಬಬ್ಬ, ಈ ವಿಷಯ ನಮಗೆ ಗೊತ್ತೇ ಇರೋದಿಲ್ಲ. ನಮಗೆ ಗೊತ್ತಿರೋದು ಸ್ವಲ್ಪ ಮಾತ್ರ. ಅದು ಕಪ್ಪು ಇರುವೆ ಮತ್ತು ಕೆಂಪು ಇರುವೆ. ಹಾಗೂ ನಮ್ಮ ಕಡೆಯೆಲ್ಲ ಸ್ವಲ್ಪ ದೊಡ್ಡ ಇರುವೆ ಇದ್ದರೆ ಗೊದ್ದ ಹಾಗೂ ಕೆಂಪು ಇರುವೆ ಇದ್ದರೆ ಕೆಂಜಗ ಅಂತ ಕರೀತಾರೆ. ಇನ್ನು ಯಾವ ದೇಶದಲ್ಲಿ ಹೆಚ್ಚು ಇರುವೆಗಳು ಕಂಡುಬರುತ್ತವೆ ಅಂದರೆ ಅದು ಆಸ್ಟ್ರೇಲಿಯಾದಲ್ಲಿ. ಆ ದೇಶದಲ್ಲಿ ಎಲ್ಲಿ ನೋಡಿದರೂ ಕೂಡ ಇರುವೆಗಳು ಇದ್ದೇ ಇರುತ್ತವಂತೆ. ಇನ್ನು ಇರುವೆಯ ಜೀವಿತಾವಧಿ ಬಗ್ಗೆ ತಿಳಿಯೋದಾದರೆ ಈ ಇರುವೆಗಳು 1 ರಿಂದ 2 ವರ್ಷಗಳ ತನಕ ಬದುಕುತ್ತದೆಯಂತೆ. ಪಾಪ, ನಾವು ನೋಡಿದರೆ ಒಂದೇ ಸೆಕೆಂಡ್ನಲ್ಲಿ ಕೊಲೆನೇ ಮಾಡಿಬಿಡ್ತೀವಿ. ಇರುವೆಗಳು 2 ವರ್ಷ ಬದುಕುವುದೇನೋ ಉಂಟು, ಆದರೆ ನಾವಿದ್ದೀವಲ್ಲ ಜನರು, 2 ವರ್ಷ ಅಲ್ಲ, ಅದನ್ನು 1 ವರ್ಷ ಕೂಡ ಬದುಕೋದಕ್ಕೆ ಬಿಡೋದೇ ಇಲ್ಲ. ಎಲ್ಲರೂ ಇರುವೆ ಹತ್ರ ಕಚ್ಚಿಸ್ಕೊಂಡಿರ್ತಾರೆ. ಕಚ್ಚಿಸ್ಕೊಳ್ದೇ ಇರೋ ಜನ ಇರೋದಕ್ಕೆ ಸಾಧ್ಯನೇ ಇಲ್ಲ. ಶಿಸ್ತು ಅಂತ ಬಂದರೆ ಇವುಗಳನ್ನು ಮೀರಿಸೋರು ಯಾರೂ ಇಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ಯಾರೆಲ್ಲ ಇರುವೆಯಿಂದ ಕಚ್ಚಿಸ್ಕೊಂಡಿಲ್ಲ ಅವರು ನೋ ಅಂತ ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.